ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ಕಲ್ಲಂಗಡಿ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಕಲ್ಲಂಗಡಿ ಹಣ್ಣಿನ ಬಳಸ್ಕೊಂಡು ಈ ರೀತಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಕ್ಯಾಂಡಿ ಆಗಿರ್ತಕ್ಕಂಥ ಒಂದು ಕಲ್ಲಂಗಡಿ ಹಣ್ಣಿನ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಒಂದು ಭಾಗ ಅಂದರೆ ಒಂದು ಕಲ್ಲಂಗಡಿ ಹಣ್ಣನ್ನು ನೀವು ಬಳಸ್ಕೊಳ್ಬೋದು. ಇವಾಗ ಇದರಲ್ಲಿರ್ತಕ್ಕಂಥ ಕಲ್ಲಂಗಡಿ ಹಣ್ಣನ್ನು ಮಾತ್ರ ನಾನು ತಗೊಂಡು ಬರೋಣ. ಇವಾಗ ನೋಡಿ ಹಣ್ಣನ್ನು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಈ ಹಿಂದೆ ನನ್ನ ಚಾನಲ್ನಲ್ಲಿ ಸಿಪ್ಪೆನೂ ಕೂಡ ಬೇಯಿಸಾಡಿದೆ. ಆ ಒಂದು ಸಿಪ್ಪೆಯಿಂದ ಟುಟ್ಟಿ ಫ್ರೂಟಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಹಣ್ಣನ್ನು ನಾನು ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಆ ಹಣ್ಣನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ. ತುಂಬಾ ರುಚಿಯಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ಇದನ್ನು ನಾವು ನುಣ್ಣಗೆ ರುಬ್ಕೊಂಡು ಬರೋಣ, ನೀರು ಹಾಕದೆ ರುಬ್ಕೊಳ್ಳೋಣ. ಇವಾಗ ನೋಡಿ ರುಬ್ಕೊಂಡಿದ್ದಾಗಿದೆ. ಇಷ್ಟಿಷ್ಟು ಸಣ್ಣ ಆದರೆ ಸಾಕು. ನೀರು ಸೇರಿಸ್ಕೊಳ್ಳದೆ ರುಬ್ಕೊಳ್ಳಿ, ಯಾಕಂದರೆ ನೀರು ಸೇರಿಸಿದ್ದಾಯಿತು ಅಂತಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನಿಮ್ಮದೇನಾದರೂ ಜ್ಯೂಸ್ ಮೇಕರ್ ಜಾರಿತ್ತು ಅಂತಂದರೆ ಪರವಾಗಿಲ್ಲ. ಈ ರೀತಿ ಏನಾದರೂ ಜಾರಿತ್ತು ಅಂತಂದರೆ ಹಾಗೆ ರುಬ್ಕೊಂಡು ನಂತರ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಶೋಧಿಸ್ಕೊಳ್ಬೇಕು. ಈ ರೀತಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಜರಡಿ ತೊಗೊಂಡು ಅಥವಾ ಒಂದು ಕಾಟನ್ ಬಟ್ಟೆ ತೊಗೊಂಡು ನಾವು ಮಿಕ್ಸಿ ಮಾಡಿರ್ತಕ್ಕಂಥ ಕಲ್ಲಂಗಡಿ ಹಣ್ಣಿನ ಪಲ್ಪನ್ನ ನಾವು ಇಲ್ಲಿ ಶೋಧಿಸ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಅರ್ಧ ಭಾಗದಷ್ಟು ಮಾತ್ರ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೆ. ಹಾಗಾಗಿ ಒಂದೇ ಬಟ್ಲಾಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಸೇರಿಸಿದ್ದಾಯಿತು ಅಂತಂದರೆ ನೀರು ಅನ್ನಿಸ್ಬಿಡುತ್ತೆ. ಹಾಗಾಗಿ ಅರ್ಧ ಹೋಳು ಒಂದು ಕಲ್ಲಂಗಡಿ ಹಣ್ಣಿಗೆ 1 ಬಟ್ಲಾಗುವಷ್ಟು ನೀರಾದರೆ ಸಾಕು. ಇವಾಗ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಬಂದಿರತಕ್ಕಂಥ ಭಾಗನ ನಾನು ತೆಗೆದಿಟ್ಕೊಂಡಿದ್ದೀನಿ. ಇಷ್ಟು ನನಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಸಿಕ್ಕಿದೆ. ಅಂದರೆ ಒಂದು ಅರ್ಧ ಭಾಗದಲ್ಲಿ ಮಾಡ್ಕೊಂಡಿರೋದ್ರಿಂದ ಒಂದು 2 ಕಪ್ ಆಗುವಷ್ಟು ಕಲ್ಲಂಗಡಿ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ನೋಡಿ, ಇದನ್ನು ನಾವು ಜ್ಯೂಸ್ ಕೂಡ ಮಾಡ್ಕೊಳ್ಬೋದು. ಆದರೆ ಜ್ಯೂಸ್ ಮಾಡಿದ್ದಾಯಿತು ಅಂತಂದರೆ 1 ದಿನ ಅಥವಾ 2 ದಿನ ಅಷ್ಟೇ ಬರುತ್ತೆ. ಇದನ್ನೇ ಬಳಸ್ಕೊಂಡು ನಾವು ಕ್ಯಾಂಡಿ ರೀತಿಯಲ್ಲಿ ಅಥವಾ ಜೆಲ್ಲಿ ಚಾಕ್ಲೇಟ್ ರೀತಿಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ನಾವು ಅಳತೆ ಮಾಡ್ಕೊಳ್ಬೇಕು. 1 ಕಪ್ಪು ಅಂದರೆ ನೀರನ್ನ ಬಳಸಿರ್ತಕ್ಕಂಥ ಬೊಟ್ಲು ಅಥವಾ ಕಪ್ಪನ್ನು ಅಳತೆಗೋಸ್ಕರ ತೊಗೊಂಡಿದ್ದೀನಿ. ಆ ಒಂದು ಕಪ್ಪಿಂದ 2 ಕಪ್ ಆಗುವಷ್ಟು ಈ ಒಂದು ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಈ ರೀತಿ ಅಳತೆ ಮಾಡಿಕೊಂಡೇ ಸೇರಿಸ್ಕೊಳ್ಳಿ. ಈ ರೀತಿ ಅಳತೆ ಮಾಡ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಒಂದು ಸ್ವೀಟ್ನ ಸೇರಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, 2 ಕಪ್ ಆಗುವಷ್ಟು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಸೇರಿಸಿದ್ದಾಯಿತು ಅಂತಂದರೆ ತೀರಾ ತಿಳಿ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಹಣ್ಣನ್ನು ಜಾಸ್ತಿ ತೊಗೊಳ್ಳಿ. ಇವಾಗ ಯಾವ ಕಪ್ಪಿಂದ ನಾನು ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಕಲ್ಲಂಗಡಿ ಹಣ್ಣಿನ ಕೂಡ ಸ್ವೀಟ್ ಆಗಿತ್ತು. ಸ್ವಲ್ಪ ಕಲ್ಲಂಗಡಿ ಹಣ್ಣು ಏನಾದರೂ ಸ್ವೀಟ್ ಕಡಿಮೆ ಇತ್ತು ಅಂತಂದರೆ ಅರ್ಧಕ್ಕಿಂತ ಜಾಸ್ತಿ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಬೋದು. ಇಲ್ಲಿ ಬೆಲ್ಲದ ಬದಲಿಗೆ ನೀವು ಸಕ್ಕರೆನೂ ಕೂಡ ಸೇರಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ಬೆಲ್ಲ ಸೇರಿಸ್ಕೊಳ್ತಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೋ ಅದನ್ನು ಸೇರಿಸ್ಕೊಳ್ಳಿ ಸ್ವೀಟ್ಗೋಸ್ಕರ. ಇವಾಗ ಬೆಲ್ಲ ಕರಗುವವರೆಗೂ ಒಂದು ಸ್ವಲ್ಪ ಕಾಯಾಡಿಸ್ಕೊಳ್ಳೋಣ. ಒಂದು 10 ನಿಮಿಷ ಬಿಟ್ಟರೆ ಬೆಲ್ಲ ಕರಗಿ ಹೋಗುತ್ತೆ. ಇವಾಗ ನೋಡಿ, ಇಲ್ಲಿ ನಾವು ಕ್ಯಾಂಡಿ ರೀತಿಯಲ್ಲಿ ಚಾಕ್ಲೇಟ್ ರೀತಿಯಲ್ಲಿ ಮಾಡ್ತಿರೋದ್ರಿಂದ ಒಂದು 5 ರಿಂದ 6 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಿದ್ದೀನಿ. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳೇನು ಎದುರಾಗೋದಿಲ್ಲ. ಯಾಕಂದರೆ ಕಾರ್ನ್ ಫ್ಲೋರ್ ಅನ್ನೋದು ಕೂಡ ಒಂದು ಮೆಕ್ಕೆಜೋಳ ಅಥವಾ ಜೋಳದ ಹಿಟ್ಟು. ಹಾಗಾಗಿ ಇಲ್ಲಿ ಏನೂ ಸಮಸ್ಯೆ ಅನಿಸೋದಿಲ್ಲ. ಅತಿರೇಕ ಆಗಬಾರ್ದು ಅಷ್ಟೇ. ಹಿತಮಿತವಾಗಿ ಬಳಸೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಹಾಗೆ ನಮ್ಮ ದೇಹದ ಒಂದು ಬ್ಲಡ್ ಪ್ರೆಷರ್ನಿರ್ಬೋದು ಅಥವಾ ದೇಹದ ತೂಕನೂ ಕೂಡ ಕಂಟ್ರೋಲಲ್ಲಿ ಇಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಕಲಿಸ್ಕೊಂಡಿದ್ದಾಗಿದೆ. ನಾನಿಲ್ಲಿ ಕಾರ್ನ್ ಫ್ಲೋರ್ನ ಒಂದು 5 ರಿಂದ 6 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಆಪ್ಷನಲ್ ಫುಡ್ ಕಲರ್ ಬಂದು ತೀರಾ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಷ್ಟ ಇಲ್ಲ ಅಂದರೆ ಸೇರಿಸ್ಕೊಳ್ಳೋದೇನು ಬೇಡ. ಯಾಕಂದರೆ ಕಲ್ಲಂಗಡಿ ಹಣ್ಣಲ್ಲೇ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಕಲರು ಸಿಗುತ್ತೆ. ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಡಿಮ್ ಆಗಿರುತ್ತೆ ಅಷ್ಟೇ. ಇವಾಗ ಫುಡ್ ಕಲರ್ ಸೇರಿಸ್ಕೊಂಡಾದ್ಮೇಲೆ ಒಂದು ರೀತಿ ಕೈಯಾಡಿಸ್ಕೊಳ್ಳೋಣ. ಇಲ್ಲಿ ಕಾರ್ನ್ ಫ್ಲೋರ್ ಹಾಕಾದ್ಮೇಲೆ ಯಾವುದೇ ರೀತಿಯ ಗಂಟುಗಳಿಲ್ಲದೆ ರೀತಿಯಲ್ಲಿ ಕಲಿಸ್ಕೊಳ್ಳಿ. ಇವಾಗ ನೋಡಿ, ರೆಡಿಯಾಗಿದೆ. ಇವಾಗ ಒಂದು ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ತಿದ್ದೀನಿ ಅಷ್ಟೇ. ಬೆಲ್ಲ ಕೂಡ ಕರಗಾದ್ಮೇಲೆ ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಬಿಟ್ಟಿದ್ದೆ. ಬೆಲ್ಲ ಕೂಡ ಕರೆಕ್ಟಾಗಿ ಕರ್ಕೊಂಡಿದೆ.
ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಬಿಸಿ ಮಾಡ್ತಾ ಹೋಗಬೇಕು. ಆಗ ನಮಗೆ ಜೆಲ್ಲಿ ಸಿಗುತ್ತೆ, ಅಂದರೆ ಜೆಲ್ಲಿಯಲ್ಲಿರ್ತಕ್ಕಂಥ ಸ್ವೀಟ್ ರೆಡಿ ಆಗುತ್ತೆ. ಈ ರೀತಿ ಫಸ್ಟ್ ಇಟ್ಟ ತಕ್ಷಣ ಒಂದು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ನಾವು ಇದನ್ನು ಕಲಿಸ್ತಾ ಬರಬೇಕು. ಕೈ ಬಿಡಬಾರ್ದು ಎಲ್ಲಿವರೆಗೂ ಅಂದರೆ ಕಂಪ್ಲೀಟಾಗಿ ಸ್ವೀಟು ರೆಡಿ ಆಗೋವರೆಗೂ ಕೈ ಬಿಡದಾಗೆ ಈ ರೀತಿ ಕಲಿಸ್ತಾ ಬನ್ನಿ. ನೋಡಿ, ನಾನಿಲ್ಲಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕಲಿಸ್ತಾ ಇದ್ದೀನಿ. ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಈ ರೀತಿ ಕರೆಕ್ಟಾಗಿ ಕಲಿಸ್ತಾ ಬನ್ನಿ, ಗಂಟುಗಳಾಗೋದಿಲ್ಲ. ಕಲಿಸೋದು ಅಥವಾ ಕೈ ಆಡಿಸೋದು ಬಿಟ್ಟಿದ್ದಾಯಿತು ಅಂದರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಕಲಿಸ್ತಾನೇ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಅಂದರೆ ಸ್ವೀಟ್ ಬೇಗ ಆಗುತ್ತೆ. ಯಾವಾಗ ಸ್ವೀಟ್ ನಮಗೆ ಆಗ್ತಿದೆ ಅಂದಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗ್ತಿದೆ ಅಂತ. ಮಕ್ಕಳಿಗೆ ಹೊರಗಿಂದ ನಾವು ಜೆಲ್ಲಿ ತಂದು ಕೊಡೋದನ್ನ ಬಿಟ್ಟು ಈ ರೀತಿ ಹಣ್ಣುಗಳಿಂದ ಮಾಡ್ತಕ್ಕಂಥ ಅಥವಾ ತರಕಾರಿಗಳಿಂದ ಮಾಡ್ತಕ್ಕಂಥ ಜೆಲ್ಲಿ ರೀತಿಯಲ್ಲಿರ್ತಕ್ಕಂಥ ಸ್ವೀಟನ್ನ ಮಾಡಿಟ್ಟಾಗ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ, ತಿಂತಾರೆ. ಹಾಗೆ ಮಕ್ಕಳಿಗೆ ಅಂತನಲ್ಲ, ದೊಡ್ಡೋರಿಗೆ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನೋಡಿ, ಒಂದು ಅರ್ಧ ಮಟ್ಟಿಗೆ ಗಟ್ಟಿಯಾಗಿದೆ. ಈಗ ನಾನು 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ತುಪ್ಪ ಕೂಡ ಆಪ್ಷನಲ್, ತುಪ್ಪ ಬೇಕು ಅಂತಲೇ ಏನಿಲ್ಲ. ಜಸ್ಟ್ 1 ಸ್ಪೂನು ಹಾಕೋದ್ರಿಂದ, ಬೆಲ್ಲದಿಂದ ಸ್ವೀಟ್ ಮಾಡಿರೋದ್ರಿಂದ ತುಪ್ಪದ ಫ್ಲೇವರ್ ಇದ್ದರೂ ಕೂಡ ಒಂದು ಸ್ವಲ್ಪ ಮಾಡ್ತಕ್ಕಂಥ ಜೆಲ್ಲಿ ಆಯ್ಲಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡು ಮತ್ತೆ ಕೈ ಆಡಿಸಿದ್ದೀನಿ. ಹಾಗೆ ಇಲ್ಲಿ ನಾನು ಸಬ್ಜಾ ಸೀಡ್ಸ್ನ ಸೇರಿಸ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಆಪ್ಷನಲ್. ಬೇಕು ಅಂದರೆ ಸೇರಿಸ್ಕೊಳ್ಳಿ ಅಥವಾ ಇತ್ತು ಅಂದರೆ ಸೇರಿಸ್ಕೊಳ್ಳಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅಲ್ಲಲ್ಲೇ ಸಬ್ಜಾ ಸೀಡ್ಸ್ ಬಂದಾಗ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇಲ್ಲ ಸಬ್ಜಾ ಸೀಡ್ಸ್ ಇಲ್ಲ ಅಂತಂದರೆ ಕರಿ ಎಳ್ಳು ಕೂಡ ನೀವು ಸೇರಿಸ್ಕೊಳ್ಬೋದು. ಯಾಕಂದರೆ ಕಲ್ಲಂಗಡಿ ಹಣ್ಣಿನ ಒಂದು ಒಳಗಡೆ ಪಲ್ಪ್ನ ನೋಡಿದಾಗ ನಮಗೆ ಕಲ್ಲಂಗಡಿ ಹಣ್ಣಿನ ಬೀಜ ಕಾಣಿಸ್ತಿರುತ್ತೆ. ಹಾಗೆ ಚಿಕ್ಕದಾಗಿ ಈ ಒಂದು ಸ್ವೀಟಲ್ಲಿ ಅಥವಾ ಈ ಒಂದು ಜೆಲ್ಲಿ ಸ್ವೀಟಲ್ಲಿ ಮಕ್ಕಳಿಗೆ ಕಪ್ಪಾಗಿ ಅಲ್ಲಲ್ಲಿ ಬೀಜದ ಥರ ಕಂಡಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ 2ರಲ್ಲಿ 1 ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನೋಡಿ ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆದರೆ ಸಾಕು, ಜಾಸ್ತಿ ಗಟ್ಟಿ ಆಗೋದು ಕೂಡ ಬೇಡ. ಈ ಸೈಡಲ್ಲಿ ನಾನು ಆಲ್ರೆಡಿ ಒಂದು ಗ್ಲಾಸ್ ಬಾಕ್ಸಿಗೆ ತುಪ್ಪನ ಅಪ್ಲೈ ಮಾಡಿಟ್ಕೊಂಡಿದ್ದೆ. ಈ ಒಂದು ಮೆಥಡನ್ನು ಮೊದಲೇ ಮಾಡಿಟ್ಕೊಳ್ಳಿ. ಇಲ್ಲ ಅಂದರೆ ಸ್ವೀಟು ಒಂದು ಬಾಕ್ಸಿಗೆ ಅಥವಾ ತಟ್ಟೆಗೆ ತುಪ್ಪ ಹಚ್ಚುವರೆಗೂ ವೇಟ್ ಮಾಡಲ್ಲ, ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಈ ಒಂದು ಸ್ಟೆಪ್ನ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೆನಪಿಟ್ಕೊಂಡು ಯಾವುದಾದ್ರೂ ಒಂದು ತಟ್ಟೆಗೆ ಅಥವಾ ಸ್ಟೀಲ್ ಬಾಕ್ಸಿಗೆ ಅಥವಾ ಈ ರೀತಿ ಗ್ಲಾಸ್ ಬಾಕ್ಸಿಗೆ ತುಪ್ಪನ ಅಪ್ಲೈ ಮಾಡಿ ನೀವು ಇಟ್ಕೊಂಡಿದ್ದೆ ಆಯಿತು ಅಂತಂದರೆ ರೆಡಿ ಆದ ತಕ್ಷಣ ಸ್ವೀಟ್ನ ಗ್ಯಾಸ್ ಆಫ್ ಮಾಡಿದ ತಕ್ಷಣ ನಾವು ಇಲ್ಲಿ ಈ ಒಂದು ಬಾಕ್ಸಿಗೆ ಸರ್ವ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲ ಅಂದರೆ ಗಟ್ಟಿ ಅನಿಸಿಬಿಡುತ್ತೆ, ಸ್ಪ್ರೆಡ್ ಮಾಡೋಕ್ಕೂ ಕೂಡ ಅನುಕೂಲ ಆಗೋದಿಲ್ಲ. ಹಾಗಾಗಿ ಈ ರೀತಿ ರೆಡಿ ಮಾಡಿರ್ತಕ್ಕಂಥ, ಅಂದರೆ ತುಪ್ಪ ಹಚ್ಚಿ ರೆಡಿ ಮಾಡಿರ್ತಕ್ಕಂಥ ತಟ್ಟೆ ಅಥವಾ ಬಾಕ್ಸಿಗೆ ಈ ರೀತಿ ಹಾಕಿ ಒಂದ್ಸರಿ ಜಸ್ಟ್ ಈ ರೀತಿ ಕಲ್ಕೊಳ್ಳಿ. ಅದು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ, ಅಂದರೆ ತೀರಾ ಗಟ್ಟಿನೂ ಅಲ್ಲ ತೀರಾ ತಿಳಿನೂ ಅಲ್ಲ, ಆ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ಇದನ್ನು ನಾನು 1ರಿಂದ 2 ಗಂಟೆ ಹಾಗೆ ಇಟ್ಕೊಂಡಿದ್ದೆ. ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು 10 ನಿಮಿಷದ ನಂತರ, ಅಂದರೆ ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಗ ಗಟ್ಟಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಎಡ್ಜಸ್ನ ಬಿಡಿಸ್ಕೊಳ್ಳಿ. ತಟ್ಟೆಗಾದರೂ ಹಾಕ್ಕೊಳ್ಳಿ ಅಥವಾ ಒಂದು ಬಟ್ಲಕ್ಕಾದರೂ ಹಾಕ್ಕೊಳ್ಳಿ. ಈ ರೀತಿ ಎಡ್ಜಸ್ನ ನೀಟಾಗಿ ಬಿಡಿಸ್ಕೊಂಡಾಗ ನೀಟಾಗಿ ಬರುತ್ತೆ. ಯಾಕಂದರೆ ಕಾರ್ನ್ ಫ್ಲವರ್ ಯೂಸ್ ಮಾಡಿರೋದ್ರಿಂದ ಎಲ್ಲಿ ಕೂಡ ಅಂಟೋದಿಲ್ಲ, ಈಸಿಯಾಗಿ ಬರುತ್ತೆ. ಇವಾಗ ಇದನ್ನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದೇ ಶೇಪ್ ಬೇಕು ಅಂತೇನಿಲ್ಲ. ಫ್ರಿಜ್ಜಲ್ಲಿ ಇಡ್ತಕ್ಕಂಥ ಒಂದು ಐಸ್ ಕ್ಯೂಬ್ ಮೋಲ್ಡಿಗೆ ಕೂಡ ಈ ರೀತಿ ಮಾಡಿ ನಾವು ಹಾಕಿದಾಗ ಮಕ್ಕಳಿಗೆ ಜೆಲ್ಲಿ ರೀತಿಯ ಈ ಸ್ಟ್ರಾಬೆರಿ ಚಾಕ್ಲೇಟಲ್ಲೇ ರೀತಿಯಲ್ಲಿ ಕಂಡುಬರುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಕೂಡ ನೀವು ಈ ಒಂದು ಸ್ವೀಟ್ನ ಮಾಡಿಕೊಡ್ಬೋದು. ಇವಾಗ ನೋಡಿ, ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಕರೆಕ್ಟಾಗಿದೆ, ನೋಡಿದರೆ ತಿನ್ನಬೇಕು ಅನಿಸುತ್ತೆ. ಒಂದು ಕಲ್ಲಂಗಡಿ ಹಣ್ಣಿನಿಂದ ಅಷ್ಟೇ ಅಲ್ಲ, ಬೀಟ್ರೂಟಿಂದನೂ ಕೂಡ ಇದೇ ರೀತಿಯಲ್ಲಿ ಸ್ವೀಟ್ನ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಬೀಟ್ರೂಟಿಂದ ಹಾಗೆ ಒಂದು ಕ್ಯಾರೆಟಿಂದ ಕೂಡ ಆರೋಗ್ಯಕರವಾಗಿ ಇದೇ ರೀತಿಯಲ್ಲಿ ಜೆಲ್ಲಿ ರೀತಿಯಲ್ಲಿ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಆ ಒಂದು ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ಒಂದು ರೆಸಿಪಿನ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ಬೇಕು ಒಂದು ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಈ ರೀತಿ ಸ್ಕ್ವೇರ್ ಅಥವಾ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಸಬ್ಜಾ ಸೀಡ್ಸ್ ಹಾಕಿರೋದ್ರಿಂದ ನೀವು ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಕಾಣ್ತಿದೆ ಅಂತ. ಈ ರೀತಿ ಒಂದ್ಸರಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಹೆಚ್ಚುವರಿ ಕಲ್ಲಂಗಡಿ ಹಣ್ಣು ಏನಾದರೂ ಉಳಿದಿತ್ತು ಅಂತಂದರೆ ಒಂದ್ಸರಿ ಈ ಸ್ವೀಟ್ನ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.